ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಬೋರ್ಡು. ಆ ದೇವಸ್ಥಾನದಲ್ಲಿ ಈ ಥರದ ಒಂದು ಧರ್ಮ ಭ್ರಷ್ಟದ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತಂದಂತಹ ಒಂದು ವಿಷಯವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮುಸಲ್ಮಾನರಾಗಿದ್ದರೂ ಕೂಡ ಅದು ತಿರುಪತಿಯ ಒಂದು ಪ್ರಸಾದ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಚಪ್ಪಲಿ ಬಿಚ್ಚಿ ಎರಡೂ ಕೈಗಳಿಂದ ಬಗ್ಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳ್ಕೊಂಡು ಒಂದು ಭಕ್ತಿಯಿಂದ ತೊಗೊಂಡು ತಿನ್ನೋರು ನಾವು. ಅದರಲ್ಲಿ ಹಂದಿ ಕೊಬ್ಬು, ಗೋವಿನ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯ ಆಗಿರುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಒಂದು ಭಕ್ತಿರಿ ಎಲ್ಲ ಧರ್ಮದವರು ಅದರಲ್ಲಿ ಒಂದು ವಿಶ್ವಾಸ ಇಡೋರು. ಯಾರೇ ವಿದೇಶದಿಂದ ಬಂದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಅಂತ ತೊಗೊಂಡು ತಿನ್ನೋರು. ಇವತ್ತು ಅವ್ರ ಜೊತೆ ಈ ಥರ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದು ಸರಾಸರಿ ತಪ್ಪು. ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಒಂದು ಹಲಾಲ್ ಸರ್ಟಿಫಿಕೇಷನನ್ನು ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಒಂದು ಇದು ದಿನ ನೋಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ ನಾವು ಹಲಾಲ್ ಬಗ್ಗೆ ಒತ್ತಿ ಹೇಳ್ತಿದ್ವಿ ಅಂತ ಹೇಳಿದ್ರೆ, ನೋಡಿ ಇದಕ್ಕೆ ಹೇಳೋದು, ಹಲಾಲ್ ಸರ್ಟಿಫೈಡ್ ಇದ್ದಿದ್ದರೆ ಇವತ್ತು ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ನೀವು ಬರೀ ಜಟ್ಕಾ ಕಟ್ಟು ಹಲಾಲ್ ಕಟ್ಟು ಅಂತ ಹೇಳ್ಕೊಂಡು ಕೇವಲ ಒಂದು ಸಂಪ್ರದಾಯ, ಒಂದು ಕುರಿಯನ್ನು ಅದು ಕುಯ್ಯುವಾಗ ಯಾವ ಥರ ಅಂತ ಹೇಳಿದ್ರೆ ಹಲಾಲ್ ಕಟ್ಟಾಗಿರಬೇಕು, ಜಟ್ಕಾ ಕಟ್ಟಾಗಿರಬೇಕು. ಬೇಳೆಯಲ್ಲಿ ಏನ್ರಿ ಹಲಾಲು, ಅಕ್ಕಿಯಲ್ಲಿ ಏನ್ರಿ ಹಲಾಲು, ಲಾಡ್ಜಲ್ಲಿ ಏನ್ರಿ ಹಲಾಲು, ಇದರಲ್ಲಿ ಏನ್ರಿ, ಎಲ್ಲರಲ್ಲೂ ನೀವು ಪ್ರಶ್ನೆಯನ್ನು ಮಾಡಿದ್ರಿ ಹಲಾಲ್ ಯಾಕೆ ಅಂತ. ಇದಕ್ಕೋಸ್ಕರನೇ ಹೇಳಿದ್ದು ಹಲಾಲ್ ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಉಪಯೋಗಿಸುವ ಪದಾರ್ಥಗಳು ಏನಿರುತ್ತೆ ಅಂತ ಚೆಕ್ ಮಾಡೋದಕ್ಕೆ ಶುದ್ಧ ಅಂತ ಹೇಳಿದ್ರೆ ಹಲಾಲು. ಅದಕ್ಕೋಸ್ಕರನೇ ಹೇಳಿದ್ದು ಹಲಾಲ್ ಸರ್ಟಿಫೈಡ್ ಇದ್ದರೆ ಇವತ್ತು ಧರ್ಮಭ್ರಷ್ಟ ಆಗ್ತಿರ್ಲಿಲ್ಲ. ಒಂದು ಜಾಗ ಏನಾದರೂ ಒಂದು ಅಶುದ್ಧ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಗಂಗಾ ಜಲದಿಂದ ತೊಳೆದುಬಿಟ್ಟು ಶುದ್ಧೀಕರಣ ಮಾಡಿಸ್ತೀರಾ. ಇವತ್ತು ನೀವು ಗೋವಿನ ಕೊಬ್ಬನ್ನು ತಿಂದಿದ್ದೀರಾ ಅಂತ ಗೊತ್ತಾಯ್ತಲ್ಲ ನಿಮಗೆ, ಇವತ್ತು ಅದನ್ನು ಯಾವ ಥರ ಶುದ್ಧೀಕರಣವಾಗುತ್ತೆ? ಅರೆ ಆಯಿತು ರೀ, ನಮ್ಮ ಧರ್ಮನೂ ಭ್ರಷ್ಟ ಆಯ್ತಲ್ಲ, ಇದರಲ್ಲಿ ನೀವು ಹಂದಿ ಕೊಬ್ಬನ್ನು ಬಳಸಿದ್ದಾರೆ ಅಂತ ಬಂತಲ್ಲ. ನಾವು ಒಂದು ಭಕ್ತಿಯಲ್ಲಿ ಒಂದು ವಿಶ್ವಾಸದಲ್ಲಿ ನಾವು ಆ ಲಡ್ಡುಗಳನ್ನು ನಾವು ತಿಂದಿದ್ದೀವಿ. ವಿಜಯವಾಡ ಹೋಗುವಾಗ ಗಾಡಿಯನ್ನು ನಿಲ್ಲಿಸಿ ಅದನ್ನು ಕಾಯ್ದು ನೀವು ತೊಗೊಂಬಂದು ಕೊಡ್ರಪ್ಪ ಯಾರಾದರೂ ಅಂತೇಳ್ಬಿಟ್ಟು, ಯಾರಾದರೂ ತಿರುಪತಿಗೆ ಹೋದಾಗ ಫ್ರೆಂಡ್ಗಳು ನಾವು ಅಲ್ಲಿಂದ ಬರುವಾಗ ಲಡ್ಡು ತೊಗೊಂಬಾರೋ ಅಂತ ಹೇಳ್ಬಿಟ್ಟು ಒಂದು ಭಕ್ತಿಯಿಂದ ತರಿಸಿ ತಿನ್ನೋರು ನಾವು. ಇವತ್ತು ಅದರಲ್ಲಿ ಹಂದಿ ಮಾಂಸ ಬಳಸಿದ್ದೀರಾ ಅಂತ ಹೇಳಿದ್ರೆ ಈ ತಪ್ಪಾಗಿರೋದು ಯಾಕೆ ಅಂದರೆ ಹಲಾಲ್ ಸರ್ಟಿಫಿಕೇಷನ್ ಇರಲಿಲ್ಲ ಅಂತ. ಇದಕ್ಕೋಸ್ಕರನೇ ಒತ್ತಿ ಹೇಳಿದ್ದು ನಾವು, ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಶುದ್ಧ ಪ್ರಾಡಕ್ಟ್ ಆಗಿರುತ್ತೆ, ಅದಕ್ಕೆ ಹಲಾಲ್ ಸರ್ಟಿಫೈಡ್ ಮಾಡಿಸ್ರಿ ಅಂತ. ಅದು ತಮಿಳ್ನಾಡದ ಒಂದು ದೇವಸ್ಥಾನ, ಅಲ್ಲಿ ಒಂದು ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟನ್ನು ಮಾರಿದ್ದಕ್ಕೆ ಅದನ್ನು ಯಾವ ಬೋರ್ಡ್ ಅದನ್ನು ಇದು ಮಾಡ್ತಿತ್ತು ಅದನ್ನು ನೀವು ಕೋರ್ಟ್ವರೆಗೂ ಹೇಳ್ಕೊಂಡು ಹೋದ್ರಿ. ಕೇರಳದಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಬೆಲ್ಲವನ್ನು ಪ್ರಯೋಗ ಮಾಡಿದ್ದು, ಅದರಲ್ಲಿ ಹಲಾಲ್ ಸರ್ಟಿಫೈಡ್ ಬೆಲ್ಲ ಅಂದಿದ್ದಕ್ಕೆ ಅದಕ್ಕಿಂತ ನೀವು ಕೇರಳ ಹೈಕೋರ್ಟ್ವರೆಗೂ ಹೇಳ್ಕೊಂಡು ಹೋಗಿದ್ರಿ. ಇವತ್ತು ಇದನ್ನು ಯಾವ ಕೋರ್ಟ್ಗೆ ಹೇಳ್ಕೊಂಡು ಹೋಗ್ತೀರಾ? ನಾನು ಹೇಳ್ತಿರೋದು ಹಲಾಲ್ ಸರ್ಟಿಫೈಡ್ ಕೇವಲ ಒಂದು ಮುಸ್ಲಿಂ ಪದ್ಧತಿ ಅಂದ್ಕೊಂಡು ಅದನ್ನು ವಿರೋಧಿಸುವುದು ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹಲಾಲ್ ಸರ್ಟಿಫಿಕೇಟಿಗೆ ವಿರೋಧಿಸ್ತಾರಲ್ಲ, ಅವ್ರನ್ನ ಇವತ್ತು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋಯ್ತು ಇವತ್ತು ನಿಮ್ಮ ಧರ್ಮ? ಭ್ರಷ್ಟ ಆಯ್ತಲ್ಲ. ಹಲಾಲ್ ಸರ್ಟಿಫೈಡ್ ಆಗಿದ್ದರೆ ಶುದ್ಧ ಆಗಿರುತ್ತೆ. ಇವತ್ತು ಸಕ್ಕರೆಯನ್ನು ಉಪಯೋಗಿಸ್ತೀರಾ ನೀವು, ಆ ಸಕ್ಕರೆಯಲ್ಲೂ ಹಲಾಲ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನಾನು ಚಾಲೆಂಜಾಗಿ ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಶುಗರ್ ಫ್ಯಾಕ್ಟ್ರೀಸ್ ಇದೆ, ಅದರಲ್ಲಿ ದನದ ಮೂಳೆ ಇವರು ಉಪಯೋಗಿಸ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಕರೆದುಬಿಟ್ಟು ಇವತ್ತು ಪ್ರಶ್ನೆ ಮಾಡಬೇಕಾಗಿರೋ ಸಂದರ್ಭ ಬಂದಿದೆ. ನೀವು ಬಿಳಿ ಸಕ್ಕರೆ ತಿನ್ನಬೇಕು ಅಂದ್ಬಿಟ್ಟು ಬಿಳಿ ಸಕ್ಕರೆ ತಿಂತೀರಲ್ಲ, ಅದರಲ್ಲಿ ದನದ ಮೂಳೆ ಹಾಕಿದ್ರೇ ಅದು ಬಿಳಿ ಆಗೋದು. ಅದಕ್ಕೆ ಹಲಾಲ್ ಸರ್ಟಿಫೈಡ್ ಶುಗರ್ ಅಂದರೆ ಅನಿಮಲ್ ಬೋನ್ ಯೂಸ್ ಮಾಡಿರಬಾರ್ದು. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ. ಅಟ್ಲೀಸ್ಟ್ ಮುಸಲ್ಮಾನರು ಮಾಡ್ತಿದ್ದಾರಲ್ಲ ಹಲಾಲ್ ಸರ್ಟಿಫಿಕೇಷನು, ಅದನ್ನು ನೀವು ಸಹಕಾರ ಮಾಡಬೇಕು. ಸರ್ಕಾರದಿಂದನೇ ಹಲಾಲ್ ಸರ್ಟಿಫಿಕೇಷನ್ಗೋಸ್ಕರ ಒಂದು ಬೋರ್ಡನ್ನು ಮಾಡಿ ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದಿದ್ದೀರೆ ಇವತ್ತು ಈ ಧರ್ಮ ಭ್ರಷ್ಟ ಆಗ್ತಿರಲಿಲ್ಲ. ಇದನ್ನು ಯಾವ ಥರ ಶುದ್ಧೀಕರಿಸ್ತೀರಿ? ಹಿಂದೂ ಜಾಗರಣಾ ವೇದಿಕೆ ಅಂತ ಹೇಳ್ತೀರಾ, ಎಲ್ಲಿ ಜಾಗೃತ ಆಗ್ತಿದ್ದಾನೆ ಹಿಂದೂ? ಇವತ್ತು ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ, ದೇಶದ ಶ್ರೀಮಂತ ದೇವಾಲಯ, ಆ ದೇವಾಲಯದ ಒಂದು ಪ್ರಸಾದ, ಅದರಲ್ಲಿ ಹಂದಿ ಕೊಬ್ಬು, ದನದ ಕೊಬ್ಬು, ಇದು ಧರ್ಮಭ್ರಷ್ಟ ಅಲ್ವಾ? ನಿಮ್ಮಲ್ಲೂ ಅಕಸ್ಮಾತ್ ನೀವು ನಮ್ಮ ಪದ್ಧತಿಯನ್ನು ಫಾಲೋ ಮಾಡಿ ನಿಮ್ಮಲ್ಲೂ ನೀವು ಹಲಾಲ್ ಸರ್ಟಿಫಿಕೇಷನ್ ತೊಗೊಬಂದರೆ ಇವತ್ತು ಈ ಥರ ಧರ್ಮಭ್ರಷ್ಟ ಆಗ್ತಿರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಬೋರ್ಡು. ಆ ದೇವಸ್ಥಾನದಲ್ಲಿ ಈ ಥರದ ಒಂದು ಧರ್ಮ ಭ್ರಷ್ಟದ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತಂದಂತಹ ಒಂದು ವಿಷಯವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮುಸಲ್ಮಾನರಾಗಿದ್ದರೂ ಕೂಡ ಅದು ತಿರುಪತಿಯ ಒಂದು ಪ್ರಸಾದ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಚಪ್ಪಲಿ ಬಿಚ್ಚಿ ಎರಡೂ ಕೈಗಳಿಂದ ಬಗ್ಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳ್ಕೊಂಡು ಒಂದು ಭಕ್ತಿಯಿಂದ ತೊಗೊಂಡು ತಿನ್ನೋರು ನಾವು. ಅದರಲ್ಲಿ ಹಂದಿ ಕೊಬ್ಬು, ಗೋವಿನ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇದು
ತುಂಬ ಖಂಡನೀಯ ಆಗಿರುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಒಂದು ಭಕ್ತಿ ರೀ. ಎಲ್ಲ ಧರ್ಮದವರು ಅದರಲ್ಲಿ ಒಂದು ವಿಶ್ವಾಸ ಇಡೋರು. ಯಾರೇ ವಿದೇಶದಿಂದ ಬಂದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಅಂತ ತೊಗೊಂಡು ತಿನ್ನೋರು. ಇವತ್ತು ಅವ್ರ ಜೊತೆ ಈ ಥರ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದು ಸರಾಸರಿ ತಪ್ಪು. ಅದು ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಒಂದು ಹಲಾಲ್ ಸರ್ಟಿಫಿಕೇಷನನ್ನು ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಒಂದು ಇದು ದಿನ ನೋಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ ನಾವು ಹಲಾಲ್ ಬಗ್ಗೆ ಒತ್ತಿ ಹೇಳ್ತಿದ್ವಿ ಅಂತ ಹೇಳಿದ್ರೆ, ನೋಡಿ ಇದಕ್ಕೆ ಹೇಳೋದು, ಹಲಾಲ್ ಸರ್ಟಿಫೈಡ್ ಇದ್ದಿದ್ದರೆ ಇವತ್ತು ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ನೀವು ಬರೀ ಜಟ್ಕಾ ಕಟ್ಟು ಹಲಾಲ್ ಕಟ್ಟು ಅಂತ ಹೇಳ್ಕೊಂಡು ಕೇವಲ ಒಂದು ಸಂಪ್ರದಾಯ, ಒಂದು ಕುರಿಯನ್ನು ಅದು ಕುಯ್ಯುವಾಗ ಯಾವ ಥರ ಅಂತ ಹೇಳಿದ್ರೆ ಹಲಾಲ್ ಕಟ್ ಆಗಿರಬೇಕು, ಜಟ್ಕಾ ಕಟ್ ಆಗಿರಬೇಕು. ಬೇಳೆಯಲ್ಲಿ ಏನ್ರಿ ಹಲಾಲು, ಅಕ್ಕಿಯಲ್ಲಿ ಏನ್ರಿ ಹಲಾಲು, ಲಾಡ್ಜಲ್ಲಿ ಏನ್ರಿ ಹಲಾಲು, ಇದರಲ್ಲಿ ಏನ್ರಿ, ಎಲ್ಲರಲ್ಲೂ ನೀವು ಪ್ರಶ್ನೆಯನ್ನು ಮಾಡಿದ್ರಿ ಹಲಾಲ್ ಯಾಕೆ ಅಂತ. ಇದಕ್ಕೋಸ್ಕರನೇ ಹೇಳಿದ್ದು ಹಲಾಲ್ ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಉಪಯೋಗಿಸುವ ಪದಾರ್ಥಗಳು ಏನಿರುತ್ತೆ ಅಂತ ಚೆಕ್ ಮಾಡೋದಕ್ಕೆ ಶುದ್ಧ ಅಂತ ಹೇಳಿದ್ರೆ ಹಲಾಲು. ಅದಕ್ಕೋಸ್ಕರನೇ ಹೇಳಿದ್ದು ಹಲಾಲ್ ಸರ್ಟಿಫೈಡ್ ಇದ್ದರೆ ಇವತ್ತು ಧರ್ಮಭ್ರಷ್ಟ ಆಗ್ತಿರ್ಲಿಲ್ಲ. ಒಂದು ಜಾಗ ಏನಾದರೂ ಒಂದು ಅಶುದ್ಧ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಗಂಗಾ ಜಲದಿಂದ ತೊಳೆದುಬಿಟ್ಟು ಶುದ್ಧೀಕರಣ ಮಾಡಿಸ್ತೀರಾ. ಇವತ್ತು ನೀವು ಗೋವಿನ ಕೊಬ್ಬನ್ನು ತಿಂದಿದ್ದೀರಾ ಅಂತ ಗೊತ್ತಾಯ್ತಲ್ಲ ನಿಮಗೆ, ಇವತ್ತು ಅದನ್ನು ಯಾವ ಥರ ಶುದ್ಧೀಕರಣವಾಗುತ್ತೆ? ಅರೆ ಆಯ್ತು ರೀ, ನಮ್ಮ ಧರ್ಮನೂ ಭ್ರಷ್ಟ ಆಯ್ತಲ್ಲ, ಇದರಲ್ಲಿ ನೀವು ಹಂದಿ ಕೊಬ್ಬನ್ನು ಬಳಸಿದ್ದಾರೆ ಅಂತ ಬಂತಲ್ಲ. ನಾವು ಒಂದು ಭಕ್ತಿಯಲ್ಲಿ ಒಂದು ವಿಶ್ವಾಸದಲ್ಲಿ ನಾವು ಆ ಲಡ್ಡುಗಳನ್ನು ನಾವು ತಿಂದಿದ್ದೀವಿ. ವಿಜಯವಾಡ ಹೋಗುವಾಗ ಗಾಡಿಯನ್ನು ನಿಲ್ಲಿಸಿ ಅದನ್ನು ಕಾಯ್ದು ನೀವು ತೊಗೊಂಬಂದು ಕೊಡ್ರಪ್ಪ ಯಾರಾದರೂ ಅಂತೇಳ್ಬಿಟ್ಟು, ಯಾರಾದರೂ ತಿರುಪತಿಗೆ ಹೋದಾಗ ಫ್ರೆಂಡ್ಗಳು ನಾವು ಅಲ್ಲಿಂದ ಬರುವಾಗ ಲಡ್ಡು ತೊಗೊಂಬಾರೋ ಅಂತ ಹೇಳ್ಬಿಟ್ಟು ಒಂದು ಭಕ್ತಿಯಿಂದ ತರಿಸಿ ತಿನ್ನೋರು ನಾವು. ಇವತ್ತು ಅದರಲ್ಲಿ ಹಂದಿ ಮಾಂಸ ಬಳಸಿದ್ದೀರಾ ಅಂತ ಹೇಳಿದ್ರೆ ಈ ತಪ್ಪಾಗಿರೋದು ಯಾಕೆ ಅಂದರೆ ಹಲಾಲ್ ಸರ್ಟಿಫಿಕೇಷನ್ ಇರಲಿಲ್ಲ ಅಂತ. ಇದಕ್ಕೋಸ್ಕರನೇ ಒತ್ತಿ ಹೇಳಿದ್ದು ನಾವು ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಶುದ್ಧ ಪ್ರಾಡಕ್ಟ್ ಆಗಿರುತ್ತೆ, ಅದಕ್ಕೆ ಹಲಾಲ್ ಸರ್ಟಿಫೈಡ್ ಮಾಡಿಸ್ರಿ ಅಂತ. ಅದು ತಮಿಳ್ನಾಡದ ಒಂದು ದೇವಸ್ಥಾನ, ಅಲ್ಲಿ ಒಂದು ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟನ್ನು ಮಾರಿದ್ದಕ್ಕೆ ಅದನ್ನು ಯಾವ ಬೋರ್ಡ್ ಅದನ್ನು ಇದು ಮಾಡ್ತಿತ್ತು ಅದನ್ನು ನೀವು ಕೋರ್ಟ್ವರೆಗೂ ಹೇಳ್ಕೊಂಡು ಹೋದ್ರಿ. ಕೇರಳದಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಬೆಲ್ಲವನ್ನು ಪ್ರಯೋಗ ಮಾಡಿದ್ದು, ಅದರಲ್ಲಿ ಹಲಾಲ್ ಸರ್ಟಿಫೈಡ್ ಬೆಲ್ಲ ಅಂದಿದ್ದಕ್ಕೆ ಅದಕ್ಕಿಂತ ನೀವು ಕೇರಳ ಹೈಕೋರ್ಟ್ವರೆಗೂ ಹೇಳ್ಕೊಂಡು ಹೋಗಿದ್ರಿ. ಇವತ್ತು ಇದನ್ನು ಯಾವ ಕೋರ್ಟ್ಗೆ ಹೇಳ್ಕೊಂಡು ಹೋಗ್ತೀರಾ? ನಾನು ಹೇಳ್ತಿರೋದು ಹಲಾಲ್ ಸರ್ಟಿಫೈಡ್ ಕೇವಲ ಒಂದು ಮುಸ್ಲಿಂ ಪದ್ಧತಿ ಅಂದ್ಕೊಂಡು ಅದನ್ನು ವಿರೋಧಿಸುವುದು ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹಲಾಲ್ ಸರ್ಟಿಫಿಕೇಟಿಗೆ ವಿರೋಧಿಸ್ತಾರಲ್ಲ, ಅವ್ರನ್ನ ಇವತ್ತು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋಯ್ತು ಇವತ್ತು ನಿಮ್ಮ ಧರ್ಮ? ಭ್ರಷ್ಟ ಆಯ್ತಲ್ಲ. ಹಲಾಲ್ ಸರ್ಟಿಫೈಡ್ ಆಗಿದ್ದರೆ ಶುದ್ಧ ಆಗಿರುತ್ತೆ. ಇವತ್ತು ಸಕ್ಕರೆಯನ್ನು ಉಪಯೋಗಿಸ್ತೀರಾ ನೀವು, ಆ ಸಕ್ಕರೆಯಲ್ಲೂ ಹಲಾಲ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನಾನು ಚಾಲೆಂಜಾಗಿ ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಶುಗರ್ ಫ್ಯಾಕ್ಟ್ರೀಸ್ ಇದೆ, ಅದರಲ್ಲಿ ದನದ ಮೂಳೆ ಇವರು ಉಪಯೋಗಿಸ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಕರೆದುಬಿಟ್ಟು ಇವತ್ತು ಪ್ರಶ್ನೆ ಮಾಡಬೇಕಾಗಿರೋ ಸಂದರ್ಭ ಬಂದಿದೆ. ನೀವು ಬಿಳಿ ಸಕ್ಕರೆ ತಿನ್ನಬೇಕು ಅಂದ್ಬಿಟ್ಟು ಬಿಳಿ ಸಕ್ಕರೆ ತಿಂತೀರಲ್ಲ, ಅದರಲ್ಲಿ ದನದ ಮೂಳೆ ಹಾಕಿದ್ರೇ ಅದು ಬಿಳಿ ಆಗೋದು. ಅದಕ್ಕೆ ಹಲಾಲ್ ಸರ್ಟಿಫೈಡ್ ಶುಗರ್ ಅಂದರೆ ಅನಿಮಲ್ ಬೋನ್ ಯೂಸ್ ಮಾಡಿರಬಾರ್ದು. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ. ಅಟ್ಲೀಸ್ಟ್ ಮುಸಲ್ಮಾನರು ಮಾಡ್ತಿದ್ದಾರಲ್ಲ ಹಲಾಲ್ ಸರ್ಟಿಫಿಕೇಷನು, ಅದನ್ನು ನೀವು ಸಹಕಾರ ಮಾಡಬೇಕು. ಸರ್ಕಾರದಿಂದನೇ ಹಲಾಲ್ ಸರ್ಟಿಫಿಕೇಷನ್ಗೋಸ್ಕರ ಒಂದು ಬೋರ್ಡನ್ನು ಮಾಡಿ ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದಿದ್ರೆ ಇವತ್ತು ಈ ಧರ್ಮ ಭ್ರಷ್ಟ ಆಗ್ತಿರಲಿಲ್ಲ. ಇದನ್ನು ಯಾವ ಥರ ಶುದ್ಧೀಕರಿಸ್ತೀರಿ? ಹಿಂದೂ ಜಾಗರಣಾ ವೇದಿಕೆ ಅಂತ ಹೇಳ್ತೀರಾ, ಎಲ್ಲಿ ಜಾಗೃತ ಆಗ್ತಿದ್ದಾನೆ ಹಿಂದೂ? ಇವತ್ತು ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ, ದೇಶದ ಶ್ರೀಮಂತ ದೇವಾಲಯ, ಆ ದೇವಾಲಯದ ಒಂದು ಪ್ರಸಾದ, ಅದರಲ್ಲಿ ಹಂದಿ ಕೊಬ್ಬು, ದನದ ಕೊಬ್ಬು, ಇದು ಧರ್ಮಭ್ರಷ್ಟ ಅಲ್ವಾ? ನಿಮ್ಮಲ್ಲೂ ಅಕಸ್ಮಾತ್ ನೀವು ನಮ್ಮ ಪದ್ಧತಿಯನ್ನು ಫಾಲೋ ಮಾಡಿ ನಿಮ್ಮಲ್ಲೂ ನೀವು ಹಲಾಲ್ ಸರ್ಟಿಫಿಕೇಷನ್ ತೊಗೊಬಂದರೆ ಇವತ್ತು ಈ ಥರ ಧರ್ಮಭ್ರಷ್ಟ ಆಗ್ತಿರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು.